ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಬೆಟ್ಟದಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ. ಬೆಂಕಿಯ ಕೆನ್ನಾಲಿಗೆಗೆ ಗಿಡ ಮರಗಳೆಲ್ಲ ಸುಟ್ಟು ಕರಕಲಾಗಿದೆ. ಈಗಾಗಲೇ ಒಣಗಿ ನಿಂತಿತ್ತು, ಅದಕ್ಕೆ ಬೆಂಕಿ ತಗುಲಿರೋದ್ರಿಂದ ಸುಟ್ಟು ಕರಕಲಾಗಿದೆ. ಬೆಟ್ಟದ ಸುತ್ತ ನೂರಾರು ಎಕರೆಗೆ ಈಗ ಬೆಂಕಿ ವ್ಯಾಪಿಸಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಇನ್ನೂ ಕೂಡ ಸಂಪೂರ್ಣವಾಗಿ ಬೆಂಕಿ ತಹಬದಿಗೆ ಬಂದಿಲ್ಲ. ಹೀಗಾಗಿ ಅಲ್ಲಿ ಆತಂಕ ಮನೆ ಮಾಡಿದೆ. ಬೆಂಕಿ ವ್ಯಾಪಿಸ್ತಾ ಇರೋ ಹಿನ್ನೆಲೆ ಸಾರ್ವಜನಿಕರಿಗೆ ಕೂಡ ಬೆಟ್ಟದ ಉತ್ತನಹಳ್ಳಿ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಆ ಮುಖೇನ ಸಂಚಾರ ಮಾಡದೇ ಇರಲಿ ಅನ್ನೋ ಕಾರಣಕ್ಕಾಗಿ ಆ ರಸ್ತೆಯನ್ನ ಬಂದ್ ಮಾಡಿ ಮತ್ತೊಂದು ಕಡೆ ಬೆಂಕಿ ನಂದಿಸುವಂತ ಕಾರ್ಯ ಮುಂದುವರಿಸ್ತಾ ಇದ್ದಾರೆ. ಕಿಡಿಗೇಡಿ ಕೃತ್ಯದಿಂದ ಈ ಅನಾಹುತ ನಡೆದಿದೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಸಾಕಷ್ಟು ಅರಣ್ಯ ಪ್ರದೇಶ ಏನಿದೆ ಅಲ್ಲಿ ಈಗ ಬೇಸಿಗೆ ಹಿನ್ನೆಲೆ, ನೇನು ಬೇಸಿಗೆ ಆರಂಭ ಆಗ್ಲಿಕ್ಕಿರೋದ್ರಿಂದ ಎಲ್ಲ ಒಣಗಿ ನಿಂತಿರುವಂಥ ಸಂದರ್ಭದಲ್ಲಿ ಬೆಂಕಿ ಹತ್ಕೊಂಡಿದ್ರಿಂದ ಕ್ಷಣ ಮಾತ್ರದಲ್ಲೇ ವ್ಯಾಪಿಸ್ಬಿಡುತ್ತೆ. ನೋಡಿ ಯಾವ ರೀತಿ ಅದನ್ನು ಕೆಡಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಈಗಾಗಲೇ ಸ್ಥಳದಲ್ಲಿದ್ದು ಬೆಂಕಿ ನಂದಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಆದರೂ ಕೂಡ ಇದುವರೆಗೂ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿಲ್ಲ. ಹೀಗಾಗಿ ಆತಂಕ ಹೆಚ್ಚಾಗಿದೆ. ಸಂಪೂರ್ಣ ಅರಣ್ಯ ಪ್ರದೇಶದ ಒಳಗಿಳಿದು ಬೆಂಕಿಯನ್ನು ನಂದಿಸೋದು ಬಹಳ ಕಷ್ಟ ಮತ್ತು ಒಂದು ರೀತಿ ಸವಾಲಿನ ಕೆಲಸ ಆಗುತ್ತೆ. ಹೀಗಾಗಿ ಆದಷ್ಟು ಅಂತರದಿಂದ ಅದನ್ನು ನಂದಿಸುವಂಥ ಕೆಲಸಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಇದುವರೆಗೂ ಕೂಡ ಸಂಪೂರ್ಣವಾಗಿ ಅದನ್ನು ನಿಯಂತ್ರಿಸೋದಕ್ಕೆ ಅಥವಾ ಪರಿಸ್ಥಿತಿಯನ್ನು ತಮ್ಮ ನಿಯಂತ್ರಣಕ್ಕೆ ಸಂಪೂರ್ಣವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಜನರ ಸಂಚಾರಕ್ಕೂ ಕೂಡ ಸದ್ಯ ಈಗ ಭಾಗದಲ್ಲಿ ಬ್ರೇಕ್ ಹಾಕಿದ್ದಾರೆ. ಸುತ್ತಮುತ್ತಲ ಪ್ರದೇಶ ಏನಿದೆ, ಬೆಂಕಿ ವ್ಯಾಪಿಸ್ತಾ ಇರುವಂಥ ಸುತ್ತಮುತ್ತ ಉತ್ತನಹಳ್ಳಿ ಪ್ರದೇಶ, ರಸ್ತೆಯಲ್ಲಿ ವಾಹನ ಸಂಚಾರಗಳು, ಸಾರ್ವಜನಿಕರ ಓಡಾಟವನ್ನು ಸದ್ಯ ಬಂದ್ ಮಾಡಿ ಬೆಂಕಿ ನಂದಿಸುವಂಥ ಪ್ರಯತ್ನದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ತೊಡಗಿರೋದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಕಳೆದ 5 ವರ್ಷದ ಹಿಂದೆ ಕೂಡ ಇದೇ ರೀತಿಯಾದಂಥ ಅನಾಹುತ ಸಂಭವಿಸಿತ್ತು. ಸಣ್ಣದಾಗಿ ಹೊತ್ಕೊಂಡಂಥ ಬೆಂಕಿ ಅದಾದ್ಮೇಲೆ ವ್ಯಾಪಕವಾಗಿ ಈ ರೀತಿಯಾಗಿ ಹಬ್ಬಿದ್ರಿಂದಾಗಿ ನೂರಾರು ಎಕರೆ ಈ ರೀತಿ ಒಣಗಿ ನಿಂತಿದ್ದಂತಹ ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ. ಈಗ ಮತ್ತೊಮ್ಮೆ ಅಂಥದ್ದೇ ಘಟನೆ ಚಾಮುಂಡಿ ಬೆಟ್ಟದಲ್ಲಿ ಮರುಕಳಿಸಿದೆ. ಅದರಿಂದ ಸದ್ಯ ಆ ಸ್ಥಳದಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನೋಡ್ತಾ ಇದ್ದೀರಾ. ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ ಬೆಂಕಿ ನಂದಿಸೋದಕ್ಕೆ. ಬಟ್ ಈಗಾಗಲೇ ಬಹಳ ದೂರದವರೆಗೆ ಅಗ್ನಿ ಆವರಿಸಿರೋದ್ರಿಂದ ಇಷ್ಟು ಬೇಗ ಅದನ್ನು ಸಂಪೂರ್ಣವಾಗಿ ನಿಯಂತ್ರಿಸೋದು ಅವರಿಗೂ ಕೂಡ ಕಷ್ಟವಾಗ್ತಾ ಇದೆ. ಬಟ್ ತಮ್ಮೆಲ್ಲ ಪ್ರಯತ್ನವನ್ನು ಹಾಕಿ ಸದ್ಯ ಆ ಪ್ರಯತ್ನದಲ್ಲಿ ಈಗ ತೊಡಗಿಸಿಕೊಂಡಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ. ಪ್ರಾಥಮಿಕವಾಗಿ ಈಗ ಗೊತ್ತಾಗ್ತಾ ಇರುವಂಥ ಮಾಹಿತಿ ಪ್ರಕಾರ ಕಿಡಿಗೇಡಿ ಕೃತ್ಯ ಇದು ಅಂತ. ಈ ದೃಶ್ಯದಲ್ಲಿ ನೀವು ಸ್ಪಷ್ಟವಾಗಿ ಗಮನಿಸಬಹುದು. ನೋಡಿ ಎಷ್ಟು ದೊಡ್ಡ ಭಾಗದಲ್ಲಿ ಅಲ್ಲಿ ಈಗಾಗಲೇ ಅದು ಬೆಂಕಿಗೆ ಆಹುತಿ ಆಗೋಗಿದೆ. ಅಲ್ಲಿದ್ದಂತಹ ಗಿಡ ಮರಗಳೆಲ್ಲ ಸುಟ್ಟು ಕರಕಲಾಗಿದೆ ಅನ್ನೋದು ಈ ದೃಶ್ಯದಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ದೊಡ್ಡ ವ್ಯಾಪ್ತಿಗೆ ಈಗಾಗಲೇ ಬೆಂಕಿ ವ್ಯಾಪಿಸಿಬಿಟ್ಟಿರೋದ್ರಿಂದ ಒಣಗಿ ನಿಂತಿದ್ದಂತಹ ಗಿಡ ಗಂಟೆಗಳು, ಮರಗಳು ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗೋಗಿದೆ. ಸಾಕಷ್ಟು ಕಡೆಗಳಲ್ಲಿ ಅಲ್ಲಲ್ಲಿ ಈ ರೀತಿ ಬೆಂಕಿ ಹೊತ್ತಿ ಉರಿತಾ ಇರೋದ್ರಿಂದಾಗಿ ಆ ಸ್ಥಳಕ್ಕೆ ತಲುಪಿ ಅದನ್ನ ತಕ್ಷಣಕ್ಕೆ ನಂದಿಸಲಿಲ್ಲ ಅಂತಾದ್ರೆ ಮತ್ತೆ ಕ್ಷಣ ಮಾತ್ರದಲ್ಲಿ ಅದು ಪಸರಿಸ್ತಾನೆ ಹೋಗುತ್ತೆ. ಈ ದೃಶ್ಯಗಳಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೋದು. ಮೇಲಿನಿಂದ ಕಾಣಸಿಗ್ತಾ ಇರುವಂತಹ ದೃಶ್ಯ ಇದು. ಹೇಗೆ ವ್ಯಾಪಕವಾಗಿ ಬೆಂಕಿ ಹಬ್ಕೊಂಡು ಹೋಗ್ತಾನೆ ಇದೆ ಅನ್ನೋದನ್ನ ಈ ದೃಶ್ಯದಲ್ಲಿ ನೋಡಬಹುದು. ಮೇಲಿಂದ ಆರಂಭ ಆಗಿರೋದು ಅದು ಈಗಾಗಲೇ ಅಲ್ಲಿಂದ ಸಂಪೂರ್ಣವಾಗಿ ವ್ಯಾಪಿಸ್ತಾ ಆ ಬೆಟ್ಟದ ತಪ್ಪಲಿನ ಭಾಗ, ಕೆಳಭಾಗಕ್ಕೆ ಬೆಂಕಿ ಹರಡ್ತಾ ಬರ್ತಾ ಇರುವಂತಹ ದೃಶ್ಯ. ಸೊ ಅದನ್ನ ಹಿಂಬಾಲಿಸಿ ಹಾಗೆಯೇ ನಂದಿಸ್ತಾ ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ವ್ಯಾಪಿಸ್ತಾ ಹೋಗುತ್ತೆ. ಸ್ವಲ್ಪ ತಡವಾದರೂ ಕೂಡ ಬೆಂಕಿ ಇನ್ನಷ್ಟು ಸ್ಥಳಗಳಿಗೆ ವ್ಯಾಪಿಸ್ತಾ ಹೋಗುತ್ತೆ. ಹೀಗಾಗಿ ಇದು ಚಾಲೆಂಜಿಂಗ್ ಆಗಿರೋದು. ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಇದು ಸವಾಲಿನ ಕೆಲಸ ಆಗಿರೋದು ಇದೇ ಕಾರಣಕ್ಕಾಗಿ. ಯಾಕಂದರೆ ಮಳೆಗಾಲದಲ್ಲೋ ಅಥವಾ ಚಳಿಗಾಲದಲ್ಲೋ ಆಗಿದ್ದಿದ್ರೆ ಇಷ್ಟು ದೊಡ್ಡ ಪರಿಣಾಮದಲ್ಲಿ ಬೆಂಕಿ ವ್ಯಾಪಿಸೋ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಬಟ್ ಈಗ ಇನ್ನೇನು ಚಳಿಗಾಲ ಮುಗಿದು ಬೇಸಿಗೆ ಆರಂಭ ಆಗಲಿಕ್ಕಿರೋ ಸಮೀಪದಲ್ಲಿ ಎಲ್ಲ ಗಿಡ ಮರಗಳು ಒಣಗಿ ನಿಂತಿರ್ತವೆ, ಬಿಸಿಲಿನ ತಾಪ ಹೆಚ್ಚಾಗಿರುತ್ತೆ. ಈ ಸಂದರ್ಭದಲ್ಲಿ ಒಂದು ಸಣ್ಣ ಕಿಡಿ ಸಾಕು ಈ ರೀತಿಯಾದಂಥ ದೊಡ್ಡ ಅನಾಹುತ ಸೃಷ್ಟಿಯಾಗೋದಕ್ಕೆ. ಬಟ್ ಇದು ಉದ್ದೇಶಪೂರ್ವಕವಾಗಿ ನಡೆದಿರುವಂಥ ಕಿಡಿಗೇಡಿ ಕೃತ್ಯ ಅಂತ ಸದ್ಯಕ್ಕೆ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ತಕ್ಷಣವೇ ಮಾಹಿತಿ ತಿಳಿತಾ ಇದ್ದಾಗೆ ಅಲರ್ಟ್ ಆದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಿಯಂತ್ರಿಸುವಂಥ ಸರ್ವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದನ್ನು ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ಯಾವುದೋ ಒಂದು ಕಡೆ ಅಲ್ಲ, ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಈ ರೀತಿಯಾಗಿ ಬೆಂಕಿ ವ್ಯಾಪಿಸಿರೋದ್ರಿಂದ ಅಲ್ಲೆಲ್ಲವೂ ಕೂಡ ತಂಡದ ಸಿಬ್ಬಂದಿ
ಸಂಪೂರ್ಣವಾಗಿ ಬೆಂಕಿ ನಂದಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಈಗಾಗಲೇ ಅಗ್ನಿ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿರೋದ್ರಿಂದ ಈ ಕ್ಷಣಕ್ಕೂ ಕೂಡ ಇನ್ನೂ ಸಂಪೂರ್ಣ ತಹಬಂದಿಗೆ ಬಂದಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಅಲ್ಲಿ ಜನರ ಓಡಾಟಕ್ಕೂ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ಬೆಟ್ಟದ ಮೇಲೂ ಕೂಡ ಅಲ್ಲೊಂದು ಗ್ರಾಮ ಇದೆ, ಜನರ ವಾಸ ಇದೆ, ಮತ್ತೆ ನಗರಕ್ಕೆ ಸುತ್ತುವರೆದ ಹಾಗೇನೆ ಬೆಟ್ಟದ ಸುತ್ತ ಓಡಾಡುವಂಥ ರಸ್ತೆಗಳು ಕೂಡ ಇದ್ದಾವೆ. ಆ ರಸ್ತೆಗಳ ಪೈಕಿ ಉತ್ತನಹಳ್ಳಿ ರಸ್ತೆ ಮಾರ್ಗ ಏನಿದೆ ಅದು ಬೆಟ್ಟಕ್ಕೆ ಹೊಂದಿಕೊಂಡ ಹಾಗೆ ಇರೋದ್ರಿಂದ ಆ ಭಾಗದಲ್ಲಿ ವಾಹನ ಸಂಚಾರಕ್ಕೂ ಸದ್ಯ ಬ್ರೇಕ್ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಕಾಡು ಉಳಿಸಿ ನಾಡು ಬೆಳೆಸಿ ಅಂತಾರೆ, ಆದರೆ ಮನುಷ್ಯನ ಕುಕೃತ್ಯದಿಂದಾಗಿ ಸದ್ಯ ಈಗ ಮೈಸೂರಿನ ಚಾಮುಂಡಿ ಬೆಟ್ಟ ಹತ್ತಿ ಉರಿತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಕಿಡಿಗೇಡಿಗಳು ಇವತ್ತು ಬೆಳಿಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದರ ಪರಿಣಾಮವಾಗಿ ಈಗ ಚಾಮುಂಡಿ ಬೆಟ್ಟವೇ ಹೊತ್ತಿ ಉರಿಯುತ್ತಿದೆ. ನಿಜಕ್ಕೂ ಇಲ್ಲಿರುವಂತಹ ಪ್ರಾಣಿಗಳು, ಕಾಡು ಪ್ರಾಣಿಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗ್ತಿವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಚಾಮುಂಡಿ ಬೆಟ್ಟಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಭಕ್ತರು ಬರ್ತಾರೆ. ಚಾಮುಂಡಿ ಬೆಟ್ಟವನ್ನು ಉಳಿಸಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಬೇಡುವಂತಕ್ಕೆ ಕೆಲಸಕ್ಕೆ ಮುಂದಾಗ್ತಾರೆ. ಆದರೂ ಕೂಡ ಅದು ಸಾಧ್ಯ ಆಗ್ತಿಲ್ಲ. ಕಿಡಿಗೇಡಿಗಳ ಕುಕೃತ್ಯಕ್ಕೆ ಈಗ ಚಾಮುಂಡಿ ಬೆಟ್ಟ ಸಂಪೂರ್ಣವಾಗಿ ಹೊತ್ತು ಉರಿತಿದೆ. ಇನ್ನೂ ಕೂಡ ಅಗ್ನಿಶಾಮಕ ದಳಗಳು ಯಾರೂ ಕೂಡ ಬಂದಿಲ್ಲ. ಸ್ಥಳೀಯರೆಲ್ಲರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಈ ಸ್ಥಳೀಯರೆಲ್ಲರೂ ಅಂದರೆ ಇಲ್ಲಿರುವಂತಹ ಮರದ ಎಲೆಗಳನ್ನು ಕಿತ್ತು ಅದನ್ನು ಬೆಂಕಿಯನ್ನು ನಂದಿಸುವಂತಹ ಯತ್ನ ಮಾಡ್ತಿದ್ದಾರೆ. ಆದರೂ ಕೂಡ ಅದು ಸಾಧ್ಯ ಆಗ್ತಿಲ್ಲ. ಬೆಂಕಿಯ ಕೆನ್ನಾಲಿಗೆ ಅತಿ ಹೆಚ್ಚು ವ್ಯಾಪಿಸ್ತಿದೆ. ಇದರ ಪರಿಣಾಮವಾಗಿ ಸದ್ಯ ಇಲ್ಲಿ ಏನು ಮಾಡಬೇಕು ಅಂತ ತೋಚದಂತಹ ಸ್ಥಳೀಯರೆಲ್ಲರೂ ಕೂಡ ಈಗಾಗಲೇ ಅಗ್ನಿಶಾಮಕ ದಳದವರೆಗೂ ಕೂಡ ಕರೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆದರೂ ಕೂಡ ಅಗ್ನಿಶಾಮಕದವರು ಈವರೆಗೆ ಕೂಡ ಆಗಮಿಸಿಲ್ಲ. ಈ ಪರಿಣಾಮವಾಗಿ ಬೆಂಕಿಯ ಕೆನ್ನಾಲಿಗೆ ಉರಿತಿದೆ. ಇದರ ಪರಿಣಾಮವಾಗಿ ಕಾಡು ಸಂಪೂರ್ಣವಾಗಿ ನಾಶ ಆಗ್ತಿದೆ, ಅಂದರೆ ಸುಟ್ಟು ಕರಕಲಾಗ್ತಿದೆ. ಇಷ್ಟಾದರೂ ಕೂಡ ಇದು ತಡೆಯುವಂತಹ ಯತ್ನವನ್ನು ಯಾರೂ ಮಾಡ್ತಿಲ್ಲ ಅನ್ನೋದು ಮಾತ್ರ ದೊಡ್ಡ ದುರಂತ ಆಗಿದೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.